ಕ್ಯಾನ್ ಜಸ್ಟ್ ಸಿ ಓನ್ಲಿ ಮೌಂಟೇನ್ಸ್ ಅಷ್ಟೇ. ನೋಡಿ 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 ಎಲ್ಲ ಅಲ್ಲೇ ಹೋಗೋದು. Asif's biryani here in Ooty. ಇದು ಎಂತ ಬಾಟನಿಕಲ್ ಗಾರ್ಡನ್ ಬ್ಯೂಟಿ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ತುಂಬ ಚೆನ್ನಾಗಿದ್ದೀರಂತ ಅಂದ್ಕೊಳ್ತಿದ್ದೀನಿ. ಸೊ ಏನಂದರೆ ನಾವು ಲೇಕಿಗೆ ಹೋಗಿದ್ರಲ್ವಾ, ಸೊ ಆ ಲೇಕ್ ವೇಸ್ಟ್ ಆಯಿತು. ಸೊ ಪ್ಲ್ಯಾನ್ ಕ್ಯಾನ್ಸಲ್. ಸೊ ನೀವು ಪ್ರೀವಿಯಸ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಪ್ರೀವಿಯಸ್ ವಿಡಿಯೋ ನೋಡಿಲ್ಲಾದರೆ ಹೋಗಿ ನೋಡಿ ಆಯಿತಾ. ಸೊ ನಾವು ಕ್ಯಾನ್ಸಲ್ ಮಾಡಿ ಇಲ್ಲಿ ಬಂದಿದ್ದೀವಿ. ಅದು ಬಂದು 9th ಮೈಲ್ ಶೂಟಿಂಗ್ ವ್ಯೂ ಪಾಯಿಂಟ್. ಇದು ವರ್ತಿ ಅಲ್ಲ ಅಂತ ಅನಿಸುತ್ತೆ, ಯಾಕಂದರೆ ಯು ಕ್ಯಾನ್ ಜಸ್ಟ್ ಸಿ ಓನ್ಲಿ ಮೌಂಟೇನ್ಸ್ ಅಷ್ಟೇ. ನಿಮಗೆ ರೀಲ್ಸ್ ಫೋಟೋ ಶೂಟ್ ಏನಾದರೂ ಮಾಡಬೇಕಾದ್ರೆ ಮಾಡ್ಬೋದು. ಗಾಳಿ ಒಂದು ಬರ್ತಾ ಇರತ್ತೆ ಅಷ್ಟೇ. ನೋಡ್ತಿದ್ರಲ್ಲ ಗೈಸ್, ಎಷ್ಟು ಇದೆ ಇಲ್ಲಿ. ನಾವು ಪಾರ್ಕಿಂಗ್ ಇಟ್ಟಿದ್ದೀವಿ ಇಲ್ಲಿ. ಆಮೇಲೆ ಇಷ್ಟು ಜನರು ಹೀಗೆ ನಡ್ಕೊಂಡು ಹೋಗಬೇಕು. ಬೇಕಾ ನಿಮಗೆ ಈ ವ್ಯೂ ನೋಡಲಿಕ್ಕೆ? ಅದು ಬೆಟರ್, ಪೈಕರ ಫಾಲ್ಸೇ ಬೆಟ್ರ್ ಇದೆ ಗೈಸ್. ನೀವು ನೋಡ್ತಿದ್ರಲ್ಲ, ಇಲ್ಲಿ ಫುಲ್ ಲೈನ್ ಆಗಿದೆ. ನೋಡಿ 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 ಎಲ್ಲ ಅಲ್ಲೇ ಹೋಗೋದು. ವಾಟರ್ ಫಾಲ್ಸ್ ನೋಡಲಿಕ್ಕೆ, ವ್ಯೂ ಪಾಯಿಂಟ್ ನೋಡಲಿಕ್ಕೆ, ಲೇಕ್ ಹತ್ರ ನೋಡಲಿಕ್ಕೆ. ಬಟ್ ಏನಾಗಿದೆ ಅಂದರೆ ಬೆಳಿಗ್ಗೆ ಬೇಗ ಹೋಗ್ಬೇಕಾಯ್ತಾ. ಬೆಳಿಗ್ಗೆ ಅಂದರೆ ಒಂದು 7:30 8 ಗಂಟೆಗೆ ಆವಾಗ ಹೋಗ್ಬೇಕು. ಇಲ್ಲಾಂದರೆ ಇದೇ ಥರ ಲೈನ್ ನಿಮ್ಗೆ ಸಿಗುತ್ತೆ. ದಿಸ್ ಈಸ್ ಅರೌಂಡ್ ವಾಟ್ ಈಸ್ ದ ಟೈಮ್? ಇಟ್ಸ್ 1 PM ಗೈಸ್, ಆ್ಯಂಡ್ 1 PM ಯು ವಿಲ್ ಸಿ ದಿಸ್ ಟ್ರಾಫಿಕ್ ಬ್ಲಾಕ್. ಸೊ ಪ್ಲೀಸ್ ಬಿ ಕೇರ್ಫುಲ್ ಆ್ಯಂಡ್ ಪ್ಲ್ಯಾನ್ ಯುವರ್ ಟ್ರಿಪ್ ಅಟ್ ಮಾರ್ನಿಂಗ್ ಅಕಾರ್ಡಿಂಗ್ಲಿ. ಪೈನ್ ಫಾರೆಸ್ಟ್ ಹೋಗ್ಬೇಕಾದ್ರೆ ನೋಡಿ ಎಷ್ಟು ರಶ್ ಇದೆ. ನಾವು ಟ್ರೈನಲ್ಲೇ ನೋಡಿದ್ದೀವಿ ಗೈಸ್. ಅಮ್ಮಣ್ಣ ಅವೇ ಕೊಡೆಗೆ ನಾನು ಅತಿ ಕಡ್ಲೆ. ಆಫ್ಟರ್ ದ್ಯಾಟ್ ವಿ ಹೆಡೆಡ್ ಟುವರ್ಡ್ಸ್ ಲಂಚ್. ಅದು ಕೂಡ ಆಸಿಫೆ ಬಿರಿಯಾನಿ. ಯಬ್ಬಾ, ಎಷ್ಟು ವೇಟಿಂಗ್ ಆದಮೇಲೆ ನಮಗೆ ಸಿಕ್ತು. ಫೈನಲಿ ಇಟ್ ವಾಸ್ ಆಸಮ್ ಬಿರಿಯಾನಿ ಗೈಸ್. ಯು ಮಸ್ಟ್ ಟ್ರೈ ಹಿಯರ್. ಮೋಡೀಸ್ ಪಾರ್ಕಿಂಗ್ ಅವೈಲೇಬಲ್ ಇದೆ. ಒನ್ ಆಫ್ ದ ಫೇಮಸ್ ಚಾಕ್ಲೇಟ್ಸ್ ಇನ್ ಊಟಿ, ದಟ್ ಇಸ್ ಮೋಡೀಸ್. ಇಲ್ಲಿ ಕೆಫೆ ಕೂಡ ಇದೆ. ಸೊ ನಿಮಗೆ ಡೆಸರ್ಟ್ಸ್, ಪೇಸ್ಟ್ರೀಸ್, ಚಾಕ್ಲೇಟ್ಸ್ ವೆರೈಟೀಸ್ ಇದೆ. ಸೊ ನಾವಿಲ್ಲಿ ಟ್ರೈ ಮಾಡಿದ್ದು ಹಾಟ್ ಚಾಕ್ಲೇಟ್. ಅದಂತೂ ತುಂಬ ಚೆನ್ನಾಗಿದ್ದಿತ್ತು. ಮತ್ತು ಒಂದು ಚಾಕ್ಲೇಟ್ ತೊಗೊಂಡಿವಿ ಗೈಸ್, ಅದು ಕೂಡ ಪಿಸ್ತಾಶಿಯಾ ಕುನಾಫಾ. ಟ್ರೈ ಮಾಡುವಂತ. ಇಫ್ ಯು ಆರ್ ಇನ್ ಊಟಿ, ಡೋಂಟ್ ಸ್ಕಿಪ್ ದಿಸ್ ಮೋಡೀಸ್. ವೆರಿ ನೈಸ್. ಹೋಗೋದು ಎಲ್ಲಿ ಹೇಳಿ? ಬೊಟಾನಿಕಲ್ ಗಾರ್ಡನ್. ಇಲ್ಲೇ ಅಲ್ಲ, ನಮಗೆ 600 ಮೀಟರ್. 600 ಇಲ್ಲ 500. ಬೊಟಾನಿಕಲ್ ಗಾರ್ಡನ್ ಹೋಗುವ ದಾರಿಯಲ್ಲಿ ನಿಮಗೆ ಶಾಪಿಂಗ್ ಮಾರ್ಕೆಟ್ ಸಿಗುತ್ತೆ. ಇಲ್ಲಿ ವೆರೈಟೀಸ್ ಆಫ್ ಗಿಫ್ಟ್ಸ್, ತುಂಬ ಫ್ರಿಜ್ ಮ್ಯಾಗ್ನೆಟ್ಸ್ ಎಲ್ಲದೂ ಇದೆ ಅವೈಲೇಬಲ್. ಬೊಟಾನಿಕಲ್ ಗಾರ್ಡನ್ ಬಂದು 7 AM to 6:30 PM ಓಪನ್ ಆಗಿರುತ್ತೆ. ಸೊ ನಾವು ಬೇಗ ಬೇಗ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ಬಂದು 100 rupees ಪರ್ ಅಡಲ್ಟ್. Reality of botanical garden guys. ಜನ ಸಾಗರ ನೋಡಿ. ಇದು ಎಂತ ಬೊಟಾನಿಕಲ್ ಗಾರ್ಡನ್? ನನಗಿದು ಗೊತ್ತಾಗಲ್ಲ ಗೈಸ್. ಇದು ಗಾರ್ಡನ್ ಅಂತೆ, ಬೊಟಾನಿಕಲ್ ಗಾರ್ಡನ್. ನೋಡಿ ಜನ ನೋಡಿ, ಪೂರ ಲೋಟಸ್ ಇತ್ತು. ಫ್ಯಾಮಿಲಿ ಜೊತೆ ಬಂದರೆ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಇದೆಲ್ಲ ಶಾಪಿಂಗ್ ಗೈಸ್, ಟಿಬೆಟನ್ ಮಾರ್ಕೆಟ್ ನೋಡಿ. ಟಿಬೆಟನ್ ಮಾರ್ಕೆಟ್. Hello guys, good morning. This is our last day. So ಈಗಲೇ ಚೆಕ್ಔಟ್ ಮಾಡ್ತೀವಿ, ಬೇರೆ ಕಡೆ ಹೋಗಬೇಕು. So see you there. One thing I observed in Ooty that was specially something different, okay? ಅಂದರೆ ಪ್ರೀವಿಯಸ್ ಡೇ ಸನ್ಲೈಟ್ ಇದ್ದಿತ್ತು, ಅದು ನೆಕ್ಸ್ಟ್ ಡೇ ಫುಲ್ ಮಿಸ್ಟ್. ಸನ್ಲೈಟೇ ಇಲ್ಲ, ಅಷ್ಟು ಮಿಸ್ಟ್ ಕವರ್ ಆಗ್ತಿತ್ತು. ಊಟಿ ಲಾಸ್ಟ್ ಡೇಗೆ ನಾವು ಇಟ್ಟಿರೋದು ಇದು ದೊಡ್ಡ ಬೆಟ್ಟ ಪೀಕ್ ಪ್ಲೇಸ್ ಗೈಸ್. ಸೊ ಬೇಗ ಬಂದ್ವಿ, ನೋಡುವ. ವಾಟ್ ಇಸ್ ದಿಸ್? ಇಲ್ಲಿ ದುಡ್ಡು ಕೊಡ್ಬೇಕು ಗೈಸ್ ಹೋಗ್ಬೇಕಾದ್ರೆ. ಓಕೆ, ವಾವ್, ಬ್ಯೂಟಿ. ವೈರ ಇರೋದು ಫಾರೆಸ್ಟ್. ಇಲ್ಲಿ ಪಾರ್ಕಿಂಗ್ ಗೈಸ್. ಓಕೆ,
ಸೈಡ್ ಗೈಸ್ ಎಂತ ಜನ ಗೊತ್ತಾ ನೋಡಿ. ಈ ದಿನ ತುಂಬ ಮಿಸ್ಟ್ ಇದ್ದಿತ್ತು, ಒಂದು ಬೆಟ್ಟ ಕೂಡ ಕಾಣ್ತಿಲ್ಲ ಇತ್ತು. ಇಟ್ ಈಸ್ ನಾಟ್ ದ್ಯಾಟ್ ಗುಡ್. ಸೊ ಜಸ್ಟ್ ವಿ ಆರ್ ಎಂಜಾಯಿಂಗ್ ಆ್ಯಂಡ್ ಟೇಕಿಂಗ್ ಸಮ್ ಪಿಕ್ಸ್. ಫುಲ್ ಇಟ್ ವಾಸ್ ಕವರ್ಡ್ ವಿತ್ ಮಿಸ್ಟ್. ನಮಗೆ ಏನು ನೋಡ್ಲಿಕ್ಕೆ ಸಿಗಲಿಲ್ಲ. ಸೊ ಇಟ್ ವಾಸ್ ಆಫ್ ವೇಸ್ಟ್ ನಾವು ಬಂದಿದ್ದು ಯಾಕೆ ಅಂತ ಅಂದ್ಕೊಂಡಿದ್ವಿ. ಅಂದರೆ ಏನೂ ಇಲ್ಲ ನೋಡಲಿಕ್ಕೆ, ಥಂಡಿ ಕೂಲ್ ಆಗ್ತಿತ್ತು ಅಷ್ಟೇ. ಕರ್ನಾಟಕ ಬೋರ್ಡ್ ಬೋರ್ಡರ್ ಎಂತ ಕಾಣ್ತದೆ ಸಿ ಗೈಸ್, ಈ ಥರ ಕಾಣ್ತಿದೆ. ಏನು ವ್ಯೂ ಕಾಣ್ತಿಲ್ಲ, ಫುಲ್ ಮಿಸ್ಟ್ ಕವರ್ ಆಗಿದೆ. ಕೋಲ್ಡ್ कशा ಇದು ಬ್ಲಾಗ್ ಗೈಸ್. ನಾನು ಬೆಳಿಗ್ಗೆ ಇಷ್ಟು ಗಂಟೆಗೆ ಬಂದಿದ್ದೆ, ಆದರೂ ಬ್ಲಾಗ್ ನೋಡಿ. ಬೇಕಾ ಇದು ದೊಡ್ಡ ಬೆಟ್ಟ ಪೀಕ್ ಎಫೆಕ್ಟ್. ಸೊ ಇದೇ ಆಗೋದಾಯ್ತಾ. ಸೊ ನೀವು ಬೆಳಿಗ್ಗೆ ಬೇಗ ಬನ್ನಿ, ಒಂದು 6 ಗಂಟೆಗೆ ಬಂದರೆ ಅಡ್ಡಿಲ್ಲ. ಹಂಗ ಫೋಟೋ ಕಾಡೋ ಬರ. ವೆದರ್ ಅಂತೂ ತುಂಬ ಸೂಪರ್ ಇದ್ದಿತ್ತು. ಆ್ಯಕ್ಚುಲಿ ಹೈ ಆಲ್ಟಿಟ್ಯೂಡಲ್ಲಿ ಬಂದಿದ್ದೀವಿ, ತುಂಬ ಮೇಲೆ ಇದ್ದಿತ್ತು. ತುಂಬ ಏರ್ಪಿನ್ಸ್ ಬೆಂಡ್ ಕೂಡ ಇದೆ ಗೈಸ್. ರಿಟರ್ನ್ ಆನ್ ದ ಸೇಮ್ ವೇ. ಸೊ ಅದೇ ವೇ ಅಲ್ಲಿ ನಮಗೆ ಟೀ ಗಾರ್ಡನ್ ಮತ್ತು ಟೀ ಫ್ಯಾಕ್ಟ್ರಿ ನೋಡ್ಲಿಕ್ಕೆ ಸಿಗುತ್ತೆ. ನೀವು ಇಲ್ಲಿ ಬಂದರೆ ವಿಸಿಟ್ ಮಾಡ್ಬೋದು. ಫಸ್ಟ್ ಅಲ್ಲಿ ದುಡ್ಡು ಕಟ್ಟಬೇಕು, 40 ರೂಪೀಸ್ ಪರ್ ಪರ್ಸನ್, 20 ರೂಪೀಸ್. ಸೊ ಇಲ್ಲಿ ನೋಡ್ರೆ ಜನ ಸಾಗರ ಆಯಿತಾ. ಸೊ ರಿಯಾಲಿಟಿ, ದಿಸ್ ಇಸ್ ರಿಯಾಲಿಟಿ. ಬಟ್ ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. 2 3 ಹೇಗಾಯಿತು ನಿಮಗೆ? ಚೆನ್ನಾಗಿದೆ ವ್ಯೂ, ನೈಸ್ ವ್ಯೂ. ಹಾಂ ಸ್ಟಾರ್ಟ್. ಹಾಂ ಟೀ ಗಾರ್ಡನಿಂದ ಸ್ವಲ್ಪ ಮುಂದೆ ಹೋದರೆ ಟೀ ಫ್ಯಾಕ್ಟ್ರಿ ಸಿಗುತ್ತೆ. ಟೀ ಹೇಗೆ ಮಾಡೋದು, ಹೇಗಾಗಿದೆ, ಯಾವ್ದು ಮೆಷಿನ್ ಇದೆ, ಹೇಗೆ ಪ್ರೊಸೆಸ್ ಆಗುತ್ತೆ, ಎಲ್ಲ ಡೀಟೇಲ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಒಂದು ಸ್ಯಾಂಪಲಿಗೆ ಟೀ ಕುಡಿಲಿಕ್ಕೆ ಕೊಡ್ತಾರೆ ಗೈಸ್. ಟೇಸ್ಟ್ ಮಾಡ್ಬೋದು, ನಿಮ್ಗೆ ಇಷ್ಟ ಆದರೆ ನೀವು ತಗೊಳ್ಬೋದು. ಮತ್ತು ಹೋಮ್ ಮೇಡ್ ಚಾಕ್ಲೇಟ್ಸ್ ಕೂಡ ಅವೈಲೇಬಲ್ ಇದೆ, ಅದು ಕೂಡ ತುಂಬ ಚೆನ್ನಾಗಿದ್ದಿತ್ತು. ನಿಮ್ಗೆ ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು. ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಆಯಿಲ್ ಸಿಗುತ್ತೆ ನಿಮಗೆ. ಲೈಕ್ ಫಾರ್ ಎಕ್ಸಾಂಪಲ್ ಯುಕ್ಯಾಲಿಪ್ಟಸ್ ಆಯಿಲ್, ಮತ್ತು ಬೇರೆ ಆಯಿಲ್ ನಿಮಗೆ ಹೆಡ್ಡೇಕ್, ಪೇನ್ಸ್, ಕಾಫ್, ಕಾಮನ್ ಕೋಲ್ಡ್ಸ್ ಇದೆಲ್ಲ ರಿಲೀಫ್ ಬೇಕಾದರೆ ನೀವು ಈ ಥರ ತಗೊಳ್ಬೋದು. ಸಿಟಿ ವ್ಯೂ. Yeah, that's all. This is the view of Ooty city which I have taken from the high altitude. ಗೈಸ್ ನಮ್ಮ ಕಾರ್ ಇಲ್ಲಿ ಇದೆ, ಇಲ್ಲಿ ಅಲ್ಲಿ ನೋಡಿ, ಅಲ್ಲಿ ತನಕ ಬ್ಲಾಕ್ ಇದೆ. ಮತ್ತೆ ಇಲ್ಲಿ ನೋಡಿ ಟ್ರಾಫಿಕ್ ಹೆಂಗೆ ತೋರಿಸ್ತಿದೆ. ಮೈಸೂರ್. It was proper lunch time, so ಟ್ರಾವೆಲಿಂಗ್ ಮಾಡೋದು ಮುಂಚೆ ಸ್ವಲ್ಪ ಊಟ ಮಾಡುವಂತ. ಸೊ ನಮಗೆ ಹೋಗುವ ದಾರಿಯಲ್ಲೇ ನಮಗೆ ಆಸಿಫೆ ಬಿರಿಯಾನಿ ಸಿಕ್ತು. ಇಫ್ ಐ ವಾಂಟೆಡ್ ಟು ಮೆನ್ಷನ್, ಇಟ್ ವಾಸ್ ಚಿಕನ್ 65 ಬಿರಿಯಾನಿ, ಲಾಲಿಪಾಪ್ ತೊಗೊಂಡಿದ್ದೀನಿ, ಮತ್ತು ಗುಲಾಬ್ ಜಾಮೂನ್ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ಅದಂತೂ ತುಂಬ ಚೆನ್ನಾಗಿದ್ದಿತ್ತು. ಬ್ಯಾಂಗ್ಳೂರಲ್ಲಿ ಕೂಡ ಈ ಬ್ರ್ಯಾಂಚ್ ಇದೆ, ಆದರೆ ನಾನು ಫಸ್ಟ್ ಟೈಮ್ ಇಲ್ಲಿ ಟ್ರೈ ಮಾಡ್ತಿರೋದು ಈ ಬಿರಿಯಾನಿ. ಯಾವ ಟು ಟ್ರೈ Asif's biryani here in Ooty. It's yummy, you know. Chicken 65 biryani awesome. Guys, full cover ಆಯ್ತಾ ಇವತ್ತು 26 ಜನವರಿಗೆ. ಫುಲ್ ಮಿಸ್ಟ್ ಕವರ್, ಫುಲ್ ಕವರ್. Guys, road is going to end now because we are heading back to ಹೋಮ್. ಸೊ ಈ ಟ್ರಿಪ್ ಅಂತೂ ತುಂಬ ಚೆನ್ನಾಗಾಯಿತು. ಸೊ ಇದು ಗುಡಲೂರು, ಮೈಸೂರು, ಗುಂಡ್ಲುಪೇಟೆ, ಗುಂಡ್ಲುಪೇಟೆ, ಮೈಸೂರು ಆ ರೂಟಿಗೆ ಹೋಗುತ್ತೆ. ಇದು ರೂಟಲ್ಲಿ ಫುಲ್ ನಿಮಗೆ ಟೀ ಎಸ್ಟೇಟೇ ಕಾಣುತ್ತೆ.
ಪಾಯಿಂಟ್. ಆಲ್ಮೋಸ್ಟ್ ಘಾಟ್ ಆದಮೇಲೆ ನಮಗೆ ಮಧುಮಲೈ ಫಾರೆಸ್ಟ್ ಸಿಕ್ತು, ಅದಾದಮೇಲೆ ಬಂಡೀಪುರು. ಸೊ ವೈಲ್ಡ್ ಅನಿಮಲ್ಸ್ ನೋಡ್ಲಿಕ್ಕೆ ಸಿಕ್ತು. ಟೈಗರ್ ಮತ್ತು ಬೇರೆ ಪ್ರಾಣಿ ಅಲ್ಲ ಗೈಸ್, ಆಯಿತಾ. This is done and to visit again. This is border guys. Welcome to Karnataka. Welcome to Karnataka state guys. So this is the border we are crossing. Park entry. So finally we reached Mysore, and of course I have to take this video of Mysore Palace. ಊಟಿ ಬಗ್ಗೆ ಹೇಳೋದಾದರೆ ಆನೆಸ್ಟ್ಲಿ ಸ್ವಲ್ಪ ಇಮೋಷ್ನಲ್ ಫೀಲ್ ಆಯಿತು. ಈ ಟ್ರಿಪ್ಪಲ್ಲಿ ನಾವು ಮೌಂಟೇನ್ಸ್, ಕೋಲ್ಡ್ ವೆದರ್, ಕಾಮ್ ಮೂಮೆಂಟ್ಸ್, ಎವ್ರಿಥಿಂಗ್ ವಾಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಫೆಲ್ಟ್ ವೆರಿ ಸ್ಲೋ. ಊಟಿ ಆಲ್ವೇಸ್ ಗಿವ್ಸ್ ದ್ಯಾಟ್ ಪೀಸ್ಫುಲ್ ಫೀಲಿಂಗ್ ಲೈಕ್ ಟೈಮ್ ಸ್ಲೋ ಆಗಿದೆ ಅಂತ. If you are planning Ooty trip, definitely take time to explore slowly, enjoy the views, the weather and the small moments. Hello guys, that was all about Ooty trip and it was very beautiful, captured, cherished moments, and I just enjoyed this 2 days trip. 3 days trip, going back to Bangalore and work. ಸೊ ನಿಮ್ಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಇದೇ ಟೈಮಲ್ಲಿ ರಿಪಬ್ಲಿಕ್ ಡೇ ಅಲ್ಲಿ ವಿಸಿಟ್ ಮಾಡಿದರೆ ಕಾಮೆಂಟಲ್ಲಿ ತಿಳಿಸಿ. ಜಸ್ಟ್ ಕಾಮೆಂಟ್ ಇಟ್ ವಿತ್ ದ ಹಾರ್ಟ್. Ooty is very beautiful now because this is the best time and best place to visit during January, February ಹೇಳ್ಬೋದು, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ. So visit ಮಾಡಿ, enjoy ಮಾಡಿ. Till then, tada, bye bye, take care. Love you all. Tata.